ನೇತ್ರಮ್ಮಂಗೆ ಇವತ್ತು ಕಾಂತ ಮತ್ತು ಸೂಜಿ ಮದುವೆ ವಿಷಯನ ಹೇಳಲೇಬೇಕು. ನಾನು ಇರೋ ಸತ್ಯನ ಇನ್ನು ಎಷ್ಟು ದಿನ ಅಂತೇಳಿ ಹೇಳ್ದೆ ಮುಚ್ಚಿಡೋಕ್ಕಾಗುತ್ತೆ. ಅದೇನಾದರೂ ಆಗಲಿ ಹೇಳು, ಇವತ್ತು ಹೇಳ್ಬಿಡೋಣ. ನಿಧಾನವಾಗಿ ಹೇಳೋಣ. ಸಮಾಧಾನ ಮಾಡ್ಕೊಳಮ್ಮ. ನೀನು ಅಂದ್ಕೊಂಡಂಗೆ ಯಾವುದು ಆಗಲ್ಲ ಅಂತ ಹೇಳಿ ಸ್ವಲ್ಪ ಬುದ್ಧಿನ ಆಮೇಲೆ ಇರೋ ವಿಷಯನ ಹೇಳೋಣ, ಸತ್ಯನ. ನೇತ್ರಮ್ಮ ಏನು ಮಾಡ್ತಾಯಿದ್ಯಮ್ಮ? ಬಾಯಿಲಿ. ಏನಪ್ಪ ಕರೆದಿದ್ದು? ನಾನು ನಿನ್ನೆಲ್ಲ ಕರೆದಿದ್ದು, ನಿಮ್ಮ ಅಕ್ಕಯ್ಯನ. ಎಲ್ಲಿ ನೇತ್ರ ಇಲ್ವೇ? ಅಯ್ಯೋ ಯಪ್ಪ, ನೀನ್ ಕರೆದಿದ್ದು ನೇತ್ರ ಅಂತ ಕರೆದಿದ್ದು ಗೊತ್ತಾತು. ಆದ್ರೆ ಅಕ್ಕಯ್ಯ ಇಲ್ಲ ಒಳಗೆ. ನಿಂಬೆನ್ ತರಕ್ಕೆ ಅಂಗಡಿಗೆ ಹೋಗಿದ್ದಾಳೆ. ಯಾಕಪ್ಪ? ಅಂಗಡಿಗೆ ಹೋಗವಳ? ನಿಂಬೆಹಣ್ಣು ತರಕ ನೀನು ಹೋಗಕ್ಕಾಗ್ತಿರ್ಲಿಲ್ವಾ? ಅವಳನ್ನೇ ಕಳಿಸ್ದೆ. ಅಲ್ಲ, ಹುಡುಗರ್ನ ಬಿಟ್ಟು ಹೋಗಿರೋದು ನೋಡು. ಮನೆ ಕಂಡವ್ರು ಏನು ಮಾಡ್ತಿದ್ರ ಹುಡುಗರು? ಅಯ್ಯೋ ಯಪ್ಪ, ಅವ್ರಿಬ್ರು ಮನೆ ಕಂಡವ್ರೆ. ಇನ್ನ ಕಣ್ಣೇ ಬಿಟ್ಟಿಲ್ಲ. ನಾನು ಅವಾಗಿಂದ ಅಲ್ಲೇ ಕುಕ್ಕಂಡ್ ನೋಡ್ತಾ ಇದ್ದೀನಿ, ಕಣ್ ಬಿಡ್ತಾರೇನೋ ಅಂತಾನ. ಇಲ್ಲ, ಕಣ್ಣೇ ಬಿಟ್ಟಿಲ್ಲ. ಹಂಗೆ ನಿದ್ದೆ ಮಾಡ್ತಾ ಇದಾರೆ. ನೋಡೋದ್ ಬೇಕಾರೆ ನೀನೇನೆ. ಆಗ ಅಕ್ಕಯ್ಯ ಬಂದೇ ಬಿಟ್ಲು. ನಂತಾಗೆ ತಮಾಷೆ ಮಾಡ್ತಾ ಮುದುಕಿ. ನನ್ಗೇನ್ ಗೊತ್ತಿಲ್ವೇನೋ ಅಮ್ಮಂಗೆ. ಹೇಳ್ಬಿಟ್ರೆ ಆ ಮುದುಕಿ ಮಾತ ನಾನ್ ನಂಬಿಡ್ತೀನ? ಯಾಕಮ್ಮ, ಯಾಕೆ ಹಿಂಗ್ ನಗ್ತಾ ಬರ್ತಾ ಇದೆಯಾ? ಏನಾಯ್ತು? ನಿಂಬೆಹಣ್ಣು ತರಕೇನೋ ಹೋಗಿದ್ದಂತೆ. ಎಲ್ಲಿ ನಿಂಬೆಹಣ್ಣು ತರ್ಲಿಲ್ವೇ? ಅಯ್ಯೋ, ನಾನ್ ನೋಡು ನಗ್ತಾನ ನಿಮ್ಮೆನ್ ತರದೇ ಮರ್ತ್ ಬಿಟ್ಟೆ. ಹೌದಾ? ಏನಮ್ಮ ಅಂತದ್ದು? ಯಾಕೆ ನಗ್ತಿದ್ದೆ? ಏನಾಯ್ತು ನಗಂತದ್ದು? ಎಲ್ಲಿಗೆ ಹೋಗಿದ್ದೆ ನೀನು? ಮತ್ತೆ ನಿಂಬೆಹಣ್ಣು ತರಕ್ಕೆ ಅಂಗಡಿಗೆ ಹೋಗ್ದಲೇನೆ? ಅಪ್ಪ, ಆ ದೇವಮ್ಮರ ಮಂತಕ್ಕೆ ಹೋಗಿದ್ದೆ. ಅಲ್ಲಿಗೆ ಹೋಗಿದ್ದೆ? ಅಲ್ಲಿಗೆ ಯಾಕೆ ಹೋಗಿದ್ದೆ? ಏನು ಇಲ್ಲ, ಇಪ್ಪದ್ದು ಹೇಳಿದ್ಲು. ಒಂದೇನೋ ಕಾಂತಂದು ಮದ್ವೆ ಏನೋ ಸೆಟ್ ಮಾಡಿದ್ರಂತೆ. ಅದಕ್ಕೇನೆ ಮದ್ವೆ ಬಟ್ಟೆ ತೆಗಿಯಕ್ ಹೋಗ್ಯವ್ರೆ ಎಲ್ಲಾರು ಅಂತ ಹೇಳಿಳು. ನಾನು ಅದಕ್ಕೆ ಯಾವ್ರಿಗೆ ಹೋಗಿದ್ರು ಏನು ಎತ್ತ ಅಂತ ಕೇಳೋಣ ಅಂತ ಹೋದೆ. ಆ ಅಜ್ಜಿ ನೋಡಿರೆ ನನ್ ತಗೇನೆ ಸುಳ್ಬೋಗ್ಬಿಡ್ತಾಳೆ, ತಮಾಷೆ ಮಾಡಕ್ ಬರ್ತಾಳೆ. ನಾನು ಹೇಳೋದೇ ಸತ್ಯ ಅಂತ ಹೇಳ್ತಾಳೆ. ಹೋಗಿ ನಿಮ್ಮ ಅಪ್ಪನ ಬೇಕಂದ್ರೆ ಕೇಳು ಅಂತ ಹೇಳ್ತಾಳೆ. ಅಲ್ಲ, ನೀನ್ ನಂತಕ್ ಸುಳ್ಳು ಹೇಳ್ತೀಯನಪ್ಪ? ಹೇಳು. ಏನಮ್ಮ ಸುಳ್ಳು ಸತ್ಯ ಏನು ಒಂದು ಅರ್ಥ ಆಗ್ತಿಲ್ಲ. ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳಮ್ಮ ನೇತ್ರಮ್ಮ. ಅವತ್ತೇ ಏನು ತಮಾಷೆ ಮಾಡ್ತು ನಿಂತಾಗೆ? ನೀನು ಯಾಕೆ ಅಲ್ಲಿಗೆ ಹೋಗಿ ಯಾಕೆ ಹೋಗಿ ಕೇಳಕ್ಕೆ ಹೋಗಿದ್ದೆ? ಅದೇ ಅಪ್ಪ, ಮದುವೆ ಬಟ್ಟೆ ತೆಗಿಯಕ್ ಹೋಗ್ಯಾರ ಅಂತ ಹೇಳಿಲ್ಲ ಪೊದ್ದು. ನಾನು ಯಾರು ಹುಡುಗಿ ಅಂತ ಏನು ಹೇಳಿ ಕೇಳಕ್ ಹೋಗಿದ್ದೆ. ಅದಕ್ಕೆ ಆ ಅಜ್ಜಿ ಏನ್ ಹೇಳ್ಬೇಕು, ನೀನ್ ಬೇರೆ ಯಾರು ಅಲ್ಲ, ನಿನ್ನ ಆದ್ನಿ ಸೂಜಿನೇ ಕಣೆ, ನಮ್ ಕಾಂತಗೆ ಮದುವೆ ಮಾಡ್ಕೊಂತ ಇರೋದು ಅಂತ ಹೇಳ್ತೈತ ಮುದುಕಿ. ನೋಡು, ಇದು ನಮ್ಮಂತ ಮಾತ ಹೇಳಪ್ಪ. ಅಯ್ಯೋ, ಅಂದ್ರೆ ಏನು ಅರ್ಥ? ಅಜ್ಜಿ ಸುಳ್ಳು ಹೇಳೈತೆ ಅಂತ ನೀನು ಹೇಳ್ತಾ ಇರೋದು? ಮತ್ತಿನ್ನೇನಪ್ಪ, ನಮ್ಮ ಅತ್ತೇನು ಹೇಳೈತಿ ಮದ್ವೆ ಮಾಡ್ಕೊಂಬಲ್ಲ ಅಂದ್ರು ಅಂತಾನ. ಅಯ್ಯಮ್ಮನು ಮಲ್ಲಿತಾಗೆ ಮದ್ವೆ ಹುಡುಗಿ ಮಾತ ಮದ್ವೆ ಮಾಡ್ಕೊಂಬಲ್ಲ ಅಂತ ಹೇಳವಳೆ ಅಯ್ಯಮ್ಮ ದೇವಮ್ಮ. ನೀನು ಹಂಗೆ ತಾನೇ ಹೇಳಿದ್ದು. ಮದ್ವೆ ಯಾರೋ ಬೇರೆ ಕಡೆಗೆಲ್ಲ ನೋಡಕ್ ಹೋಗಿದ್ವಿ ಅಂತಾನ. ಆದ್ರೆ ಈಗ ನೋಡಿದ್ರೆ ಸೂಜಿನೇ ಮದ್ವೆ ಮಾಡ್ಕೊಂಬದು, ಅದಕ್ಕೆ ಮದ್ವೆ ಬಟ್ಟೆ ತೆಗಿಯಕ್ ಹೋಗ್ಯವ್ರೆ ಅಂತ ಹೇಳುತ್ತವಜ್ಜಿ. ನಾನೇನು ಅಷ್ಟೊಂದು ಗುಡ್ಗು ಮಾಡ್ಕೊಂಡ್ಬಿಟ್ಟೈತಿ ಏನೋ? ನಾನೇನು ಪೊದ್ದು ಕೆಟ್ಟದ್ನ? ಆ ಅಜ್ಜಿ ಹೇಳಿದ್ದೆಲ್ಲ ನಂಬಕ್ಕೆ? ನೇತ್ರಮ್ಮ, ನೀನು ನಗಬೇಡ, ಸುಮ್ಮನಿರು. ನಿನಗೆ ನಿನ್ನ ಆದ್ನಿ ಯಾರನ್ನ ಮದುವೆ ಆದರೆ ಏನಂತ ಹೇಳು. ಅದನ್ನು ತಲೆ ಕೆಡಿಸ್ಕೊಂಡು ನೀನು ಯಾಕೆ ಓಡಾಡ್ತಾ ಇದೆಯಾ? ಯಾರನ್ನಾದ್ರೂ ಮದುವೆ ಆಗ್ಲೇಳು, ಕಾಂತನ ಮದುವೆ ಆದರೆ ನಿನಗೇನು ಕಷ್ಟ ಅಂತಾನ? ಏನಪ್ಪ ಹೇಳ್ತಾ ಇದ್ಯಾ? ಮದುವೆ ಆದರೆ ಏನು ಕಷ್ಟ? ಅಲ್ಲ, ಈಗೇನು ಅವಳು ಈ ಕಾಂತನ ಮದುವೆ ಆಗ್ತಿಲ್ಲ ತಾನೇ ನನ್ನ ಸೂಜಿ? ನಿಜ ಹೇಳು, ಏನು ಹೇಳ್ತಾ ಇದ್ಯಾ? ನಿಜ ಹೇಳ್ತೀನಿ, ಸ್ವಲ್ಪ ನೀನು ಸಮಾಧಾನ ಮಾಡ್ಕೊ. ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಇನ್ನೊಬ್ರ ಬಗ್ಗೆನ. ನಿನ್ನ ಆದ್ನಿ ಯಾರನ್ನ ಮದುವೆ ಆದರೆ ನಿನಗೇನು ಕಷ್ಟ ಹೇಳು? ಅಂದ್ರೆ ಏನ್ ಹೇಳ್ತಾ ಇದ್ಯಪ್ಪ? ನೀನಾದ್ರೂ ಇರೋ ಸತ್ಯ ಹೇಳು. ನನ್ ಇಷ್ಟ ದಿನ ಸುಳ್ಳು ಹೇಳ್ಕೊಂಬಂದ್ರ? ನಿನ್ ಮಾತಂಗಾರ ನಿಜನಾ? ಸೂಜಿಗೂ ಕಾಂತಿಗೆ ನಮ್ಮ ಮದ್ವೆ ಫಿಕ್ಸ್ ಆಗಿರೋದು? ಏನಪ್ಪ ಸರಿಯಾಗಿ ಹೇಳಪ್ಪ ನೀನು. ನನಗೆ ಸುಮ್ಮನೆ ಒಳ್ಳೆ ನನಗೆ ಗಾಬರಿ ಆದಂಗಾಗುತ್ತೆ. ನೀನೇನು ಗಾಬರಿ ಪಡಕ್ಕೆ ಹೋಗ್ಬೇಡ, ಧೈರ್ಯವಾಗಿರು. ಆತಂಕ ಪಡಕ್ಕೆ ಹೋಗ್ಬೇಡ. ಈ ಮದುವೆಯಿಂದ ನಿನಗೇನು ತೊಂದರೆ ಆಗಲ್ಲ. ಅದೇನು ಅಂತ ಸರಿಯಾಗಿ ಹೇಳಪ್ಪ ನೀನು. ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ, ಸರಿಯಾಗಿ ಹೇಳು. ಕಾಂತ ಯಾರನ್ನ ಮದ್ವೆ ಆಗ್ತಾ ಇರೋದು? ಯಾರು ಹುಡುಗಿ, ಯಾವ ಊರು? ನೋಡಮ್ಮ ನೇತ್ರಮ್ಮ, ಇರೋದ ಇದ್ದಂಗೆ ಹೇಳ್ತೀನಿ. ಏನು ಅಂದರೆ ನೀನು ಅವಾಗ ಬಸ್ರಿ ಬೇರೆ ಆಗಿದ್ದೆ, ಇಯರ್ಗೆ ಆಗಿ ಇನ್ನನ ಸ್ವಲ್ಪ ದಿನ ಆಗಿತ್ತು. ಅದಕ್ಕೆ ನಿನಗೆ ಸತ್ಯ ಹೇಳಿದ್ರೆ ಎಲ್ಲಿ ನೀನು ಅದೇ ಯೋಚನೆ ಮಾಡ್ಕೊಂಡು ಇದು ಮಾಡ್ತೀಯೋ ಅಂತಾನ ಇಷ್ಟು ದಿನ ಸುಳ್ಳು ಹೇಳಿದ್ವಿ ನಿನಗೆ. ಈಗ ಇರೋ ಸತ್ಯನ ಹೇಳ್ತಾ ಇದ್ದೀನಿ. ಸ್ವಲ್ಪ ನೀನು ನಿನ್ನ ಗುಂಡಿಗೆನ ಗಟ್ಟಿ ಮಾಡ್ಕೊ. ಇದರಿಂದ ನಿನಗೇನು ಸಮಸ್ಯೆ ಆಗಲ್ಲ. ಸರಿ ಆಯ್ತು, ಹೇಳು ಅದೇನು ಅಂತಾನ ಇರೋ ಸತ್ಯನ ಈಗಲಾದ್ರೂ. ಏನೂ ಇಲ್ಲ, ಈಗ ಕಾಂತಗೆ ಮದುವೆ ಮಾಡ್ಕೊತಾ ಇರೋದು ಬೇರೆ ಯಾರು ಅಲ್ಲ, ನಿನ್ನ ಆದ್ನಿ ಸೂಜಿನೇನೆ. ಇನ್ನೇನು ಈ ಬರೋ ಭಾನುವಾರ ಮದುವೆ. ಅದಕ್ಕೆ ಇವತ್ತು ಬಟ್ಟೆ ತೆಗಿಯಕ್ಕೆ ಹೋಗವ್ರೆ ನಿಮ್ಮ ಚಿಕ್ಕಮ್ಮ, ಆಮೇಲೆ ಕಾಂತ, ಆಮೇಲೆ ಕಮಲಾನು ಬಂದಿದ್ದಾಳೆ. ಅವಳು ಎಲ್ಲರೂ ಹೋಗಿದ್ದಾರೆ. ನಿಮ್ಮ ಅತ್ತಿಗೆನೂ ಹೋಗಿದ್ದೆ ಮಲ್ಲಿ. ಸೂಜಿನ ಮದುವೆ ಆಗ್ತಾ ಇರೋದು ಕಾಂತ? ಏನ್ ಹೇಳ್ತಾ ಇದೀಯಪ್ಪ? ಅಯ್ಯೋ, ಹಂಗಾದ್ರೆ ಇಷ್ಟು ದಿನ ನನ್ನ ಹತ್ರ ಸುಳ್ಳು ಹೇಳಿದ್ರ ನಮ್ಮ ಅತ್ತೆ, ನೀನು, ಆ ದೇವಮ್ಮ, ಮಲ್ಲಿ ಎಲ್ರೂ?
ಏನ್ರಿ ಹೇಳ್ತಾ ಇದ್ದೀರಾ? ಸೂಜಿಗೂ ಕಾಂತಗೂ ಮದ್ವೆನಾ? ಮತ್ತೆ ಯಾರೋ ಬೇರೆ ಹುಡುಗಿ ನೋಡಕ್ ಹೋಗಿದ್ವಿ ಅಂತ ಹೇಳಿದ್ರಿ ಅವತ್ತು. ಅವತ್ತು ಹೇಳಿದ್ದೆಲ್ಲನ ನೇತ್ರಮ್ಮ ಆತಂಕ ಪಡ್ತಾಳೆ, ಮಕ್ಳಿಗೆ ಆಲ್ಗಿಲ್ ಇಲ್ದಂಗೆ ಆದವು ಅಂತಾನ ಸುಳ್ಳು ಹೇಳಿದ್ವಿ ಇಷ್ಟು ದಿನ. ಇವತ್ತು ಹೇಳೋದೆ ಸತ್ಯ. ನೋಡಮ್ಮ ನೇತ್ರಮ್ಮ, ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಈ ಮದ್ವೆಯಿಂದ ನಿನಗೇನು ತೊಂದರೆ ಆಗಲ್ಲ. ನೀನು ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂತ ಇದ್ಯಾ? ಸುಜಿನೂ ಕಾಂತಾನು ಮದ್ವೆ ಆಗೋದ್ರಿಂದನ ನಿನಗೇನು ಸಮಸ್ಯೆ ಬರುತ್ತೆ ಹೇಳು? ಸುಮ್ನಿರು. ಇಷ್ಟು ದೊಡ್ಡ ಸತ್ಯನ ನನ್ನ ಹತ್ರ ಮುಚ್ಚಿಟ್ಟಿದ್ರ? ಅಯ್ಯೋ, ಸುಳ್ಳು ಹೇಳಿ ಯಾಮಾರಿಸ್ಬಿಟ್ಟಲ್ಲ. ಅಲ್ಲ, ಆ ಮಲ್ಲಿ ಸುಳ್ಳು ಹೇಳಿದ್ರು ಒಪ್ಕೋಬಹುದು, ಆ ದೇವಮ್ಮ ಸುಳ್ಳು ಹೇಳಿದ್ರು ಒಪ್ಕೋಬಹುದು. ನೀನು ಸುಳ್ಳು ಹೇಳಿದ್ರಿ. ನಮ್ಮತ್ತೆನಾದ್ರೂ ಸತ್ಯ ಹೇಳ್ಬೋದಾಗಿತ್ತು. ಅಯ್ಯೋ, ಎಲ್ಲಾರು ಸೇರ್ಕೊಂಡು ನನಗೆ ಸುಳ್ಳು ಹೇಳಿ ಯಾಮಾರಿಸ್ಬಿಟ್ರಿ. ಯಾರನ್ನೂ ನಂಬಾರ್ದು. ನೀನಾದ್ರೂ ಇರೋ ಸತ್ಯನ ಹೇಳ್ಬೇಕಾಗಿತ್ತು. ಅಲ್ಲ, ಎಲ್ಲ ಹೊಂದಿಸ್ಕೊಂಡ್ಬಿಟ್ಟು ಇನ್ನೇನ್ ಮದ್ವೆ ದಿನಾಂಕ 10ಕ್ಕೆ ಬಂದ್ಮೇಲೆ ಈಗ ಹೇಳ್ತಾ ಇದ್ದೀರಾ ಮದ್ವೆ ಸೂಜಿದು ಕಾಂತಂದು ಅಂತಾನ? ಏನ್ರಿ ನೀವು ಹಿಂಗೆ ಇದಕ್ಕಿದ್ದಂಗೆ ಹಿಂಗೆ ಹೇಳ್ತಾ ಇದ್ದೀರಾ? ನನ್ನ ಹತ್ರನೂ ನಿಜ ಹೇಳಿಲ್ಲ. ಈಗ ನೋಡಿದ್ರೆ ಇದಕ್ಕಿದ್ದಂಗೆನೆ ಈ ಸೂಜಿದು ಕಾಂತದ್ದು ಮದ್ವೆ ಅಂತಂದ್ರೆ ಯಾರ್ ತಾನೇ ನಂಬಕ್ಕಾಗುತ್ತೆ? ನೇತ್ರಮ್ಮ, ನೀನ್ ಸಮಾಧಾನ ಮಾಡ್ಕೊ. ನಿಮ್ಮ ಅಪ್ಪ ಎಲ್ಲನೋ ನಿಂತಾಗೂ ತಮಾಷೆ ಮಾಡ್ತೈತೋ ಏನೋ. ನಿಜ ಹೇಳಪ್ಪ, ಸುಮ್ನೆ ಏನೇನೋ ಮಾಡಿ ಆಮೇಲೆ ಅವಳು ಯಾಮಾರಿಸ್ಬೇಡ ನೀನು. ಮೊದ್ಲೇ ಅವಳಿಗೆ ಮದ್ವೆ ಆಗೋದು ಇಷ್ಟ ಇಲ್ಲ. ನಿಜನೇ ಹೇಳ್ತಾ ಇದ್ದೀನಿ ಕಣೆ ಕಾಳಿ, ಇದೇ ಸತ್ಯ. ಇಷ್ಟು ದಿನ ಹೇಳಿದ್ದು ಸುಳ್ಳು. ಎಲ್ಲ ನೇತ್ರಮ್ಮನ ಮಕ್ಕಳಿಗೋಸ್ಕರ ಅಷ್ಟೇನೆ. ಅದು ಬಿಟ್ರೆ ಬೇರೆ ಏನು ಉದ್ದೇಶ ಇರಲಿಲ್ಲ. ನೇತ್ರಮ್ಮ, ಸಮಾಧಾನ ಮಾಡ್ಕೊ ನೀನು. ಇನ್ನೆಲ್ಲಿಂದ ಸಮಾಧಾನ? ಅಲ್ಲ, ನೀನು ಯಾರ್ಯಾರೋ ನನ್ನ ಯಾಮಾರಿಸ್ಬಿಟ್ರು, ಆದ್ರೆ ನೀನು ನನ್ನ ಯಾಮಾರಿಸ್ಬಿಟ್ಟಲ್ಲಪ್ಪ. ಇರೋ ಸತ್ಯನ ಅವತ್ತೇ ಹೇಳ್ಬೋದಿತ್ತಲ್ಲ. ನಿನ್ನ ನಂಬಿದಕ್ಕೆ ಸರಿಯಾಗಿ ಮಾಡ್ದೆ ಬಿಡು. ನಮ್ಮಪ್ಪಯ್ಯ ನನ್ನ ಹತ್ರ ಏನು ಮುಚ್ಚಿಡಲ್ಲ, ಎಲ್ಲ ನಿಜ ಹೇಳುತ್ತೆ ಅಂತ ನಾನು ನಿನ್ನೆ ನಂಬ್ಕೊಂಡಿದ್ದೆ. ಆದ್ರೆ ನೀನು ನನ್ ಮೋಸ ಮಾಡ್ಬಿಟ್ಟೆ ನೋಡಮ್ಮ. ಅಪ್ಪಯ್ಯನ ಎಂತ ಸುಳ್ಳು ಹೇಳಿ ದಿನ ನಂಬಿಸ್ಬಿಡ್ತು. ನೇತ್ರಮ್ಮ, ಸುಮ್ನಿರು, ಬೇಜಾರು ಮಾಡ್ಕೋಬೇಡ. ಸುಮ್ನಿರಮ್ಮ, 2 ಮಕ್ಳು ಇದಾವೆ. ನೀನ್ ಆಮೇಲೆ ಅದನ್ನೇ ಯೋಚನೆ ಮಾಡ್ಕೊಂಡು ಆಮೇಲೆ ಎದೆಯಾಗ ಹಾಲು ಕಮ್ಮಿ ಆದವು. ಆಮೇಲೆ ಹುಡುಗನು ಸುಧಾರಿಸೋದು ತುಂಬಾ ಕಷ್ಟ. ಇನ್ನ ಇವಾಗಿನ 1 ತಿಂಗಳಾಗೈತಾ ಹುಟ್ಟಿ. ಈಗ ನೀನ್ ಹಿಂಗೆಲ್ಲ ಅಳಕ್ ಹೋಗ್ಬಾರ್ದು. ಸುಮ್ನಿರು. ನೇತ್ರಮ್ಮ, ಈಗ ಆಗ್ಬಾರ್ದಂಥದ್ದು ಏನಾಗೈತೆ ಹೇಳು? ಇದರಿಂದ ನಿನ್ಗೇನಾದ್ರೂ ಅನ್ಯಾಯ ಆದಂಗಾಗುತ್ತಾ? ಬಿಡು, ಅವರಿಬ್ರು ಒಪ್ಪೆಯವ್ರೆ, ದೇವಿನೂ ಒಪ್ಪೆಯವಳೆ, ನಿಮ್ಮ ಅತ್ತೆನೂ ನಿಮ್ಮ ಗಂಡನೂ ಒಪ್ಪೆಯವರೆ. ಅದಕ್ಕೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಇದರಿಂದ ನಿನಗೆ ಏನು ನಷ್ಟ ಆಗುತ್ತೆ ಹೇಳು? ಹೇಳು. ಏನು ಮಾತಾಡ್ಬೇಡ. ನಾನು ಎಷ್ಟೇ ಸಮಾಧಾನ ಮಾಡಕ್ ಬಂದ್ರು ನಾನಂತೂ ಇನ್ಮೇಲೆ ನಿನ್ನ ನಂಬಲ್ಲ. ಸುಳ್ಳು, ಎಲ್ಲ ಸುಳ್ಳು ನೀನ್ ಹೇಳೋದು. ನಮ್ಮಪ್ಪ ಏನಂತ ಏನು ಮುಚ್ಚಿಡಲ್ಲ, ಎಲ್ಲ ಸತ್ಯನೇ ಹೇಳುತ್ತೆ ಅಂತ ನಾನ್ ನಂಬ್ಕೊಂಡಿದ್ರೆ ನೀನ್ ನನ್ನೇ ಯಾಮಾರಿಸ್ಬಿಟ್ಟಲ್ಲ ನೀನು. ಅಯ್ಯೋ ಯಕ್ಕ, ನಾನು ಅವತ್ತೇ ಹೇಳ್ದೆ ತಾನೆ ಸೂಜಿನೇ ಮದ್ವೆ ಆಗೋದು ಕಾಂತಾನೆ ಅಂತಾನ. ನೋಡಿ, ಇವಾಗ ಅಪ್ಪನೇ ಹೇಳ್ತು. ನಾನು ಅವತ್ತು ಹೇಳ್ದಾಗ ನನ್ನೇ ಬೈದೆ ನೀನು. ಬಿಡು, ಅವರಿಬ್ರು ಮದ್ವೆ ಆದ್ರೆ ನೀನೇ ಹಾಕಳ್ತೀಯ. ನಿನ್ಗೂನು ಒಂದ ಸೀರೆ ತತ್ತಾನಂತೆ ಕಾಂತಾಣಯ್ಯ ಅಕ್ಕಯ್ಯ ಅಂತಾನ. ನೀನ್ ಯಾಕಳ್ತೀಯ ಬಿಡೆ ಅಕ್ಕ. ನಾನು ನೀನು ಎಲ್ಲಾರು ಮದ್ವೆಗೆ ಹೋಗಿ ಉಂಡು ಬರೋಣ, ಮದ್ವೆ ಮುಗಿಸ್ಕೊಂಡ್ ಬರೋಣ. ಸುಮ್ನಿರು, ಅಳ್ಬೇಡ, ಏನು ಆಗಲ್ಲ. ನೇತ್ರಮ್ಮ, ನಿಂತ್ಕೊಳಮ್ಮ, ನಿಂತ್ಕೊ. ಎಲ್ಲಾರು ಸೇರಿ ನನಗೆ ಸುಳ್ಳು ಹೇಳಿ ಯಾಮಾರಿಸ್ಬಿಟ್ರು. ಯಾರನ್ನು ನಂಬಾರ್ದು ಇನ್ಮೇಲೆ. ಅಪ್ಪ ಅಮ್ಮ ಯಾರನ್ನೂ ನಂಬಲ್ಲ. ಕಾಳಿ, ಹೋಗೆ, ನೀನಾದ್ರೂ ಒಂದಿಟ್ಟು ಸಮಾಧಾನ ಮಾಡೋಗು. ಇದರಿಂದ ನೇತ್ರಮ್ಗೆ ಏನು ತೊಂದರೆ ಆಗಲ್ಲ. ಅವರಿಬ್ರು ಆಗ್ಲಿ ಬಿಡು. ಯಾಕೆ ಹಿಂಗೆಲ್ಲ ತಲೆ ಕೆಡಿಸ್ಕೊಂತಾ ಇದ್ದಾಳೆ? ಮತ್ತಿನ್ನೇನು? ಅಲ್ಲ, ಮಕ ಕಂಡ್ರೇನೆ ಆಗಲ್ಲ, ದೇವಮ್ಮರ ಮಕ ನೋಡ್ಕೊಂಡ್ರೆ. ಅಂತವ್ರ ಮನೆಗೆ ನಾದ್ನೀನ್ ಕೊಟ್ರೆ ಇವಳಿಗೆ ಸಿಟ್ಟು ಬರ್ದಂಗಿರುತ್ತಾ? ನೀನೊಬ್ಬ ನೀನು ಇಷ್ಟ ದಿನ ಸುಳ್ಳು ಹೇಳಿ ಯಾಮಾರ್ಸ್ಕೊಂಡ್ ಬಂದ್ಬಿಟ್ಟಲ್ಲ. ಅದಕ್ಕೆ ಮತ್ತಿಗೆ ಸಿಟ್ಟು ಮಾಡ್ಕೊಂಡೆ ಇನ್ನೇನಾಗುತ್ತೆ? ಹೋಗು. ಪದ್ದು, ಹೋಗಮ್ಮ, ಒಂದು ಲೋಟಗೆ ನೀರು ತರೋಗು. ಬಾಯರ್ಸೈತೆ, ನೀರು ಕುಡಿಯೋಣ. ಸರಿ ಕಣಪ್ಪ, ಇಲ್ಲೇ ಇರು, ತಕವತ್ತೀನಿ. ನಾನು ಒಂದಿಷ್ಟು ಕುಡಿಬೇಕು, ಕುಡಿದು ತಕವತ್ತೀನಿ ನಿನ್ಗೂನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.